ಹಾಯ್ ಹೆಲೋ ನಮಸ್ತೆ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ ನೋಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ವಿಷಯ ಆಗಲಿ, ಯಾವುದೇ ಸಂಸಾರದ ವಿಷಯ ಆಗಲಿ, ಬೇರೆ ವಿಷಯ ಆಗಲಿ, ಯಾವುದನ್ನು ಜಾಸ್ತಿ ಯೋಚನೆ ಮಾಡಿ ತಲೆನ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ. ನಿಮಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಒಂದು ದಿನ ಇಲ್ಲ 2 ದಿನ ಏನಾದರೂ ಹುಷಾರು ತಪ್ಪಿ ಅಥವಾ ಏನಾದರೂ ಆರಾಮಿಲ್ಲಾರ್ದೇ ಆರೋಗ್ಯದ ಕಡೆ ಸರಿಯಾಗಿ ಗಮನ ಕೊಡದೆ ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಮನೇನ ಬಂದು ಯಾರೂ ಸ್ವಚ್ಛ ಮಾಡಲ್ಲ, ನಿಮಗೆ ಯಾರೂ ಅಡುಗೆನೂ ಮಾಡಿ ಬಡಿಸಲ್ಲ. ಎಸ್ಪೆಷಲಿ ನಿಮ್ಮ ಮಕ್ಕಳನ್ನಂತರೂ ನೋಡ್ಕೊಳ್ಳೋದೇ ಇಲ್ಲ. ನಿಮ್ಮ ಕೆಲಸ ಆಯಿತು, ನೀವಾಯಿತು, ನೀವೇನು ಮಾಡಿದರೆ ಖುಷಿಯಾಗಿರ್ತೀರ? ನಿಮ್ಮ ಖುಷಿ ಯಾವುದರಲ್ಲಿದೆ? ಏನು ಮಾಡಬೇಕು, ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು, ಯಾವುದ್ರ ಬಗ್ಗೆ ಯೋಚನೆಯೇ ಮಾಡಬಾರ್ದು. ಅನ್ನೆಸೆಸರಿ ವಿಷಯಗಳಂತ ಒಂದಿಷ್ಟು ಇರ್ತವೆ ಹೆಣ್ಮಕ್ಳಲ್ಲಿ. ಸುಮ್ಮನೆ ಅದು ಏನೂ ಅದರಿಂದ ಯಾವುದೇ ಲಾಭ, ಯಾವುದೇ ಒಂದು ನಗೋದು ಆಗಿರ್ಬೋದು, ಹಾಸ್ಯ ಆಗಿರ್ಬೋದು, ಏನೂ ಯೂಸ್ ಇಲ್ಲಾರ್ದೇ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವರಿಗೆ ಈ ವಿಡಿಯೋ ಇಷ್ಟ ಆಗ್ಬೋದು ನನಗನ್ಸಿದ ಮಟ್ಟಿಗೆ. ಯಾಕಂದರೆ ಜೀವನದಲ್ಲಿ ಯಾರಿರ್ತಾರೆ ಇರಲ್ಲ, ಅದು ಬೇಕಾಗಿಲ್ಲ ನಿಮಗೆ. ನಿಮ್ಮ ಸಂಸಾರ, ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಮನೆ, ನಿಮ್ಮ ಮನೆಯ ಪರಿಸ್ಥಿತಿ, ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ. ನಾನು ಆವಾಗಲೇ ಹೇಳಿದಾಗೆ ಯಾರು ಏನಾದರೂ ನಿಂತು ಮಾಡಿತ್ತು ಅಂದರೆ 1 ರೂಪಾಯಿನೂ ಯಾರು ಕೊಟ್ಟು ನಡೆಸಲ್ಲ. ನಿಮಗೆ ಫಿಲಾಸಫಿ ಹೇಳ್ತಾರೆ, ಆರತ ಈರಿತ, ಹೀಗೆ ಹಾಗೆ ಮಾಡು, ಹೀಗೆ ಮಾಡು ಅಂತ. ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು. ಮತ್ತು ಅದ್ರ ಬಗ್ಗೆನೂ ಜಾಸ್ತಿ ಯೋಚನೆನೇ ಮಾಡಬೇಡಿ. ನಿಮ್ಮ ಮಕ್ಕಳಿಗೆ ನೀವೇ ಪ್ರಪಂಚ, ನಿಮಗೆ ನಿಮ್ಮ ಫ್ಯಾಮಿಲಿನೇ ಪ್ರಪಂಚ. ಇಷ್ಟಿದ್ರೆ ಸಾಕು. ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ಟೈಮ್ ಸಿಕ್ಕರೆ ಓದೋದು, ಬರ್ಸೋದು, ಇದ್ರ ಬಗ್ಗೆ ಗಮನ ಕೊಡಿ. ಆಮೇಲೆ ಹೆಣ್ಮಕ್ಳ ವಿಷಯ ಅಂದರೆ ಅದಾಯಿತು ಇದಾಯಿತು, ಆ ರೀತಿ ಈ ರೀತಿ ಯಾವುದೇ ವಿಷಯನ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಯಾವುದ್ರ ಬಗ್ಗೆನೂ ಯಾರ ಮುಂದೆನೂ ಮಾತಾಡೋಕ್ಕೂ ಹೋಗ್ಬೇಡಿ. ಅಲ್ಲಿ ಕೆಟ್ಟವರಾಗೋದು ನೀವೇ. ನಿಮ್ಮ ಒಳ್ಳೆತನನ ನೀವು ಪ್ರದರ್ಶಿಸೋಕೆ ಹೋದರೆ ಇವಳೇನಪ್ಪ ಬೇರೆಯವ್ರ ವಿಷಯನೇ, ಸಂಸಾರದ ವಿಷಯನೇ ಹೇಳ್ತಾಳಲ್ಲ ಅನ್ನೋ ರೀತಿ ಎದುರಿನ ವ್ಯಕ್ತಿಗೆ ಗೊತ್ತಾಗುತ್ತೆ. ಆ ವ್ಯಕ್ತಿ ನಿಮಗೆ ಡೈರೆಕ್ಟಾಗಿ ಹೇಳದೇ ಇದ್ರೂ ಆ ವ್ಯಕ್ತಿ ಮನಸ್ಸಲ್ಲಿ ಯೋಚಿಸೋದು ಅದನ್ನೇ. ಅದರಿಂದ ಹೇಳ್ತಾ ಇದ್ದೀನಿ, ಯಾವುದ್ರ ಬಗ್ಗೆ ಆದ್ರೂ ಯೋಚನೆ ಮಾಡಬೇಕಂದ್ರೆ ಅದರಿಂದ ನಿಮಗೆ ಏನಾದರೂ ಒಂದು ಲಾಭ, ಏನಾದರೂ ಒಂದು ಖುಷಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಮಾತ್ರ ಯೋಚನೆ ಮಾಡಿ ಮಾತಾಡಿ. ಇಲ್ಲಾಂದರೆ ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ನನಗನ್ಸೋ ಪ್ರಕಾರ. ಇನ್ನು ಮುಂದೆ ಇದೇ ರೀತಿ ವಿಡಿಯೋಸ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಸಪೋರ್ಟು ಇರುತ್ತೆ ಅಂತ ನನ್ನ ಭಾವನೆ. ದಯವಿಟ್ಟು ಇದೇ ರೀತಿಯ ವಿಡಿಯೋಸು ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೈಲಿ ನಿಮಗೂ ಅದಾಯಿತು ಇದಾಯಿತು ಅಂತ ವಿಡಿಯೋ ಮಾಡೋ ಬದಲು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಹೆಣ್ಮಕ್ಳು ಇನ್ನೇನೋ ಯೋಚನೆ ಮಾಡಿ ತಮ್ಮ ಜೀವನನ ಹಾಳು ಮಾಡ್ಕೋತಾರೆ. ಅಂಥವ್ರಿಗೆಲ್ಲೋ ಒಂದು 100ರಲ್ಲಿ, ಒಂದು 100ರಲ್ಲಿ
1% ಆದರೂ ನನ್ನ ವಿಡಿಯೋಯಿಂದ ಅವರಿಗೆ ಮೋಟಿವೇಶನ್ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಇಲ್ಲ ಅಂದರೆ ಇಲ್ಲ, ಅಟ್ಲೀಸ್ಟ್ ಒಂದರಲ್ಲಿ ಒಂದು 10% ಆದರೂ ಅವರಿಗೆ ನನ್ನ ಮಾತಿಂದ ಅವರಿಗೆ ಖುಷಿ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಆದ್ದರಿಂದ ಇನ್ನು ಮುಂದೆ ಇದೇ ಥರ ವಿಡಿಯೋಸ್ನ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಹೆಣ್ಮಕ್ಳು ತಮ್ಮ ಸಂಸಾರದ ಬಗ್ಗೆ ಮಾತ್ರ ಯೋಚನೆ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ಅವರ ಸಂಸಾರದ ಬಗ್ಗೆ ಆಮೇಲೆ 100 ಜನ ಮಾತಾಡೋ ರೀತಿ ಆಗ್ಬಿಡುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಫ್ಯಾಮಿಲಿ ಇಷ್ಟೇ ಸಾಕು. ನಿಮ್ಮ ಬಗ್ಗೆ ಜಾಸ್ತಿ ಯಾರು ಕಾಳಜಿ ತೋರಿಸ್ತಾರೆ ಅವರಿಗೆ ಕಾಳಜಿ ತೋರಿಸಿ. ಕಾಳಜಿ ಯಾರಿಗೂ ತೋರಿಸೇ ಬೇಡಿ ಅಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ತೋರಿಸಿ. ನಿಮ್ಮಷ್ಟೇ ನಿಮ್ಮ ಬಗ್ಗೆ ಯೋಚನೆ ಮಾಡೋರಿಗೆ ಇದ್ರೆ ಮಾತ್ರ ನೀವು ಅವ್ರ ಬಗ್ಗೆ ಯೋಚನೆ ಮಾಡಿ. ಇಲ್ಲಾಂದರೆ ಬೇಡ, ನಿಮ್ಮಷ್ಟಕ್ಕೆ ನೀವು ಇದ್ಬಿಡಿ. ಹೆಂಗೋ ಜೀವನ ನಡೀತಾನೆ ಇರುತ್ತೆ. ಯಾರು 1 ರೂಪಾಯಿನೂ ಕೊಟ್ಟು ನಡೆಸಲ್ಲ. ಇಲ್ಲಿ ಆ ದೇವರ ಅಪ್ಪಣೆ ಇಲ್ಲಾರ್ದೇ ಒಂದು ಹುಲ್ಕಡ್ಡಿನೂ ಅಳಗಡಲ್ಲ ಅಂತಾರೆ. ಅದರಿಂದ ಹೇಳ್ತಾ ಇದ್ದೀನಿ, ನಾ ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ನನಗೆ ಎಷ್ಟು ಗೊತ್ತು ನಾ ಅಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ. ನಿಮಗೆ ನಾನೇನು ಪೂರ್ತಿ ನನಗೆ ಎಲ್ಲ ಗೊತ್ತು ಅನ್ನೋ ರೀತಿ ನನಗೆ ದುರಹಂಕಾರ ಇಲ್ಲ. ನನಗೆ ಎಷ್ಟು ಗೊತ್ತು ನಾ ಅಷ್ಟನ್ನೇ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಇದ್ದದ್ದು ಇಲ್ಲದೆ ಇರೋದನ್ನು ಹೇಳೋದಕ್ಕೆ ನನಗೂ ಇಷ್ಟ ಇಲ್ಲ. ಇದೇ ರೀತಿ ವಿಡಿಯೋ ಬೇಕಾದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಹಾಗೆ ಇವತ್ತಿನ ವಿಡಿಯೋನು ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಲಿಲ್ಲ ಅಂದರೆ ಮಾಡಲಿಲ್ಲ, ಲೈಕ್ ಮಾಡಿ. ಇದನ್ನು ಬೇರೆದವ್ರಿಗೆ ಯಾರಿಗಾದ್ರೂ ಶೇರ್ ಮಾಡೋ ಮನಸ್ಸಾದರೆ ಶೇರ್ ಮಾಡಿ. ಹಾಗೆಯೇ ಏನೋ ಯೋಚನೆ ಮಾಡಿದೆ, ಬಟ್ ಈ ರೀತಿ ವಿಡಿಯೋ ಮಾಡಿದರೆ ಯುನೀಕ್ ಆಗಿರುತ್ತೆ, ಹೊಸ ಐಡಿಯಾ ನೋಡಿ ಮಾಡ್ಬೋದು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಇರಲಿ. ವಿಡಿಯೋದು ಡೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಹಾಕಬೇಕಂತ ನನ್ನ ಅನಿಸಿಕೆ. ದಯವಿಟ್ಟು ನಿಮ್ಮ ಸಂಸಾರದ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಸಾಬ್ರೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ತೊಂದರೆ, ನಿಮ್ಮ BP, ನಿಮ್ಮ ಶುಗರ್, ನಿಮ್ಮದೆಲ್ಲ ಜಾಸ್ತಿ ಆಗುತ್ತೆ. ಬೇರೆದವ್ರಿಗೇನೂ ಆಗಲ್ಲ, ಅದೇ ಆಗೋದಿಲ್ಲ, ನಿಮಗೇನೆ. ಆದಷ್ಟು ಒಳ್ಳೆ ವಿಚಾರಗಳನ್ನು ಮಾತಾಡಿ. ಒಳ್ಳೆ ಅಂತ ತುಂಬ ಮೆಥಡ್ಸ್ ಇದೆ ಎಲ್ಲ. ನಿಮಗೆ ಟೈಮ್ ಪಾಸ್ ಆಗಲಿಲ್ಲ ಅಂದರೆ ಹಾಡು ಕೇಳಿ, ಇಲ್ಲ ಅಡುಗೆ ರೆಸಿಪಿನ ನೋಡಿ, ಇಲ್ಲ ಏನಾದರೂ ಒಂದು ಒಳ್ಳೆ ಕೆಲಸನ ಮಾಡಿ. ಅದರಿಂದ ನಿಮಗೂ ಒಂದು ಮೈಂಡಿಗೆ ಫ್ರೆಶ್ನೆಸ್ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋನ